ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈಗೆ ಹಕ್ಕು ಕೊಡಲಾಗಿದೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹಾಗಾದ್ರೆ ಕೆಳಗಿಳಿತಾರಾ? ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರಾ? ಜಾತಿ ಸಮೀಕರಣ ಕಾರಣ ಸ್ಥಾನ ಕಳೆದುಕೊಳ್ಳುತ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಸ್ಥಾನ ತ್ಯಜಿಸುವಂತೆ ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಮೈತ್ರಿಗಾಗಿ ಕುರ್ಚಿ ಬಿಡಬೇಕಾಗಿದೆ. ಮಾಜಿ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಡೋದು ಕನ್ಫರ್ಮ್ ಹಾಗಾದ್ರೆ? ತಮಿಳುನಾಡಿನ ಎಐಎಡಿಎಂಕೆ ಬಿಜೆಪಿ ನಡುವೆ ಮೈತ್ರಿ ಸಾಧ್ಯತೆ ಅಂತ ಹೇಳಲಾಗ್ತಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಣ್ಣಾಮಲೈ ಕಳೆದುಕೊಳ್ಳುತ್ತಾರಾ? ಜಾತಿ ಸಮೀಕರಣದ ಕಾರಣಕ್ಕೆ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರಂತೆ. ಸ್ಥಾನ ತ್ಯಜಿಸುವಂತೆ ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಾ? ಅಣ್ಣಾಮಲೈ ಮುಂದುವರಿಸುವಂತೆ ಎಐಎಡಿಎಂಕೆ ಒತ್ತಡವನ್ನ ಕೂಡ ಹಾಕ್ತಾ ಇದೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿದೆ. ಜಾತಿ ಸಮೀಕರಣದ ಕಾರಣಕ್ಕೆ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಎಐಎಡಿಎಂಕೆ ಮಾತ್ರ ಮುಂದುವರಿಲಿ ಅಂತ ಹೇಳಿ ಒತ್ತಡವನ್ನ ಹಾಕಿದ್ದಾರಂತೆ. ಎಐಎಡಿಎಂಕೆ ಒತ್ತಡವನ್ನ ಹಾಕ್ತಾ ಇದೆ ಮುಂದುವರಿಲಿ ಅಂತ. ಬಟ್ ಹೈಕಮಾಂಡ್ ನಿರ್ಧಾರ ಏನು ಇದರಲ್ಲಿ? ಈ ಹಿಂದೆ ಮೈತ್ರಿ ಮುರಿದು ಬೀಳುವಲ್ಲಿ ಕೂಡ ಕಾರಣ ಆಗಿದ್ರು ಅನ್ನುವಂತಹ ಮಾಹಿತಿ. ಸೊ ಹಾಗಾಗಿ ಎಐಎಡಿಎಂಕೆ ಮೈತ್ರಿ ಮುರಿದು ಬೀಳೋದಕ್ಕೆ ಕಾರಣರಾದ ಅಣ್ಣಾಮಲೈಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋ ಸೂಚನೆ ಕೊಟ್ಟಿದ್ದಾರಾ?